ದೇಶದ ಪರೀಕ್ಷೆ ವ್ಯವಸ್ಥೆಯನ್ನು ಸುಧಾರಿಸಲು ಹಾಗೂ ದೆಹಲಿ ಜಂತರ್ ಮಂತರ್ ಮತ್ತು ದೇಶದ ಇನ್ನಿತರ ಕಡೆ ನಡೆಯುತ್ತಿರುವ ಚಳವಳಿಯ ಬೆಂಬಲಿಸಿ ಜುಲೈ 23ರಂದು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆಯಬೇಕು, ಇಲ್ಲದಿದ್ದರೆ ಸಚಿವ ಸಂಪುಟದಿಂದ ಕಿತ್ತು ಹಾಕಬೇಕೆಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಿಗೆ ಮನವಿ ನೀಡಲಾಗುವುದು. ದೇಶದ ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸಲು ಮನವಿಯನ್ನ ಮಾಡಲಾಗುವುದು. ಜುಲೈ 23ರಂದು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಗೋಸ್ಕರವಾಗಿ ಅನೇಕ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷಾ ಪದ್ಧತಿಗಳನ್ನು ಜಾರಿಯಲ್ಲಿ ಇದ್ದಿರ್ತಕ್ಕಂಥದ್ದು ನಾವು ಅನೇಕ ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ, ಎಲ್ಲನೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 1,38,000ಕ್ಕಿಂತಲೂ ಹೆಚ್ಚು ವೈದ್ಯಕೀಯ ಶಿಕ್ಷಣದಲ್ಲಿ ಶೀಟ್ಗಳು ಮತ್ತು ತಾಂತ್ರಿಕ ಶಿಕ್ಷಣಗಳಲ್ಲಿ ಶೀಟ್ಗಳನ್ನು ನೀಟ್ಗಳ ಪರೀಕ್ಷೆ ಮಾಡೋದ್ರ ಮುಖಾಂತರ ಒಂದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಪದ್ಧತಿಯಲ್ಲಿ ಅದು ಈ ಒಂದು ಪ್ರಸಕ್ತ ವರ್ಷದಲ್ಲಿ ನೀಟ್ ಪರೀಕ್ಷೆಯ ಒಂದು ಪರೀಕ್ಷೆಯಲ್ಲಿ ಅನೇಕ ಅವಾಂತರಗಳನ್ನು ನಡೆದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಆಗಿ ಅನೇಕ ಪ್ರತಿಭಾವಂತವರಿಗೆ ವಿದ್ಯಾರ್ಜನೆ ಮಾಡಿರ್ತಕ್ಕಂಥವರಿಗೆ ಒಂದು ಹೊಡೆತವನ್ನು ಬಿದ್ದು ಅನೇಕ ಯುವಕರು ಅವರು ಮಾನಸಿಕವಾಗಿ ಜರ್ಜಿತವಾಗಿ ಶಿಕ್ಷಣ ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥದ್ದು ಸುಮಾರು 16 ಜನ ದೇಶದಲ್ಲಿ ಈ ಕಾರಣಕ್ಕಾಗಿ ಅಭ್ಯರ್ಥಿಗಳು ಒಂದು ಸಾವನ್ನು ಅಪ್ಪಿರ್ತಕ್ಕಂಥದ್ದು, ಸುಸೈಡನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ದುರಂತವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನಮ್ಮ ದೇಶದ ಶಿಕ್ಷಣ ಪರೀಕ್ಷಾ ಪದ್ಧತಿಗಳನ್ನು ಸಂಪೂರ್ಣವಾಗಿ ಒಂದು ಸುಧಾರಣೆ ರೀತಿಯಲ್ಲಿ ಮತ್ತು ಅತ್ಯಂತ ಒಂದು ಗೌಪ್ಯದಿಂದ ಪ್ರತಿಭಾವಂತರಿಗೆ ಯಾವುದೇ ರೀತಿಯಾಗಿ ಧಕ್ಕೆ ಆಗಲಾರ್ದಂಗೆ ಈ ದೇಶದಲ್ಲಿ ಅತ್ಯಂತ ಎಫಿಷಿಯೆಂಟಾಗಿ ಹೊರಹೊಮ್ಮಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ವಾತಾವರಣವನ್ನು ಏನು ಇದು ಅಥಾರಿಟಿ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರದವರು ವಿಶೇಷವಾಗಿ ಮುತುವರ್ಜಿ ವಹಿಸಬೇಕು. ಮುತುವರ್ಜಿ ವಹಿಸಲಾರದೆ ಇವತ್ತು ಅನೇಕ ವಿದ್ಯಾರ್ಥಿಗಳು 16 ವಿದ್ಯಾರ್ಥಿಗಳು ಸಾವಿಗೆ ಕಾರಣವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಏನು ಧರ್ಮೇಂದ್ರ ಪ್ರಧಾನ್ ಅವರು ಈ ಎಲ್ಲ ಅನೇಕ ಸರ್ಕಾರ ಮತ್ತು ಅವರು ನೇರವಾಗಿ ಕಾರಣ ಇದ್ದದಕ್ಕಾಗಿ ಅವರಿಗೆ ಯಾವುದೇ ನೈತಿಕತೆ ಅವರಿಗೆ ಇಲ್ಲ. ಅವರ ಅಧಿಕಾರದಿಂದ ಸ್ವಯಂ ಪ್ರೇರಿತರಾಗಿ ಇಳಿಬೇಕಾಗಿತ್ತು. ಇಲ್ಲದೆ ಹೋದರೆ ಮಾನ್ಯ ಪ್ರಧಾನಮಂತ್ರಿಗಳು ಅವರನ್ನು ಕಿತ್ತಾಕಬೇಕಾಗಿತ್ತು. ಇವು ಯಾವೂ ಕೂಡ ಮಾಡಲಾರ್ದೆ ಆಗೋಯ್ತು, ಇನ್ನೊಂದು ಸಲ ನೀಟ್ ಪರೀಕ್ಷೆಯನ್ನು ಮತ್ತೆ ತಗೊಳ್ತೀವಿ ಅಂತ ಹೇಳ್ತಕ್ಕಂಥದ್ದು ಆವಾಗ ಓದಿರ್ತಕ್ಕಂಥವ್ರು ಮತ್ತು ಸಾವಾಗಿರ್ತಕ್ಕಂಥವ್ರು ಅವೆರಡೂ ಕೂಡ ವಾಪಸ್ ಬರೋದಿಲ್ಲ. ಹಾಗಾಗಿ ಅದರ ಸುಧಾರಣೆಗಾಗಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಕೂಡಲೇ ಅಂಥೇಳಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ಪರೀಕ್ಷಾ ಪದ್ಧತಿಗಳನ್ನು ಅತ್ಯಂತ ಸುಧಾರಣೆ ಆಗಬೇಕು ಅಂಥೇಳಿ ಬಯಸಿ ಇವತ್ತು ಕಳೆದ 20 ದಿವಸಗಳಿಂದ ದೆಹಲಿಯ ಜಂತರ್ ಮಂತರದಲ್ಲಿ ಒಂದು ಮೈದಾನದಲ್ಲಿ ಏನು ಸೋನಮ್ ವಾಂಗ್ಚುಕ್ ಅವರು ಅಮರಣ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ. ಆ ಸತ್ಯಾಗ್ರಹಕ್ಕೆ ದಪ್ಪ ಚರ್ಮ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರ
ಯಾವ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಆ ಕಡೆ ಅಣಿಕನ್ನು ಕೂಡ ನೋಡ್ತಾ ಇಲ್ಲ. ಅವಕ್ಕೆ ಸರ್ಕಾರಕ್ಕೆ ಕಣ್ಣಿದ್ರೂ ಕೂಡ, ಕಿವಿ ಇದ್ರೂ ಕೂಡ, ಹೃದಯ ಇದ್ರೂ ಕೂಡ ಇವು ಯಾವೂ ಇರಲಾರ್ದಂಥ ಸ್ಥಿತಿಯಲ್ಲಿ ಸರ್ಕಾರ ಬಂದು ಈಗ ಸಾವು ಬದುಕಿನ ಸ್ಥಿತಿಯಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಟ್ರಾನ್ಸ್ಪರೆಂಟಾಗಿ ಉಳಿಸ್ಬೇಕು, ಅದನ್ನು ಪಾರದರ್ಶಕವಾಗಿ ಉಳಿಸ್ಬೇಕು, ಪ್ರತಿಭಾವಂತರಿಗೆ ಅವಕಾಶನ ಸಿಗಬೇಕು ಅಂಥೇಳಿ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ವಾಂಕೂಚ್ ಅವರು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಜೊತೆಗೇ ವಿದ್ಯಾರ್ಥಿಗಳು ಅಮರಣ ಉಪವಾಸ ಸತ್ಯಾಗ್ರಹ ಮಾಡಿ ಅವರು ಕೂಡ ಸಾವಿನ ಬದುಕಿನ ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಲಾದೆ ಇರತಕ್ಕಂಥ ಕೇಂದ್ರ BJP ಸರ್ಕಾರ ಇವತ್ತು ಕಿವುಡಾಗಿದೆ, ಇವತ್ತು ಕಣ್ಣಿದ್ರೂ ಕುರುಡಾಗಿದೆ, ಇವತ್ತು ಅದಕ್ಕೆ ಒಂದು ಮನಸ್ಸಿದ್ರೂ ಕೂಡ ಅದು ಹೃದಯಹೀನ ಆಗಿದೆ. ಇದು ಎಲ್ಲನೂ ಕೂಡ ನಾವು ಅಮಾನುಷಕರವಾಗಿ ಸರ್ಕಾರ ಈ ಒಂದು ನಡವಳಿಕೆಯಿಂದ ಅತ್ಯಂತ ದೇಶದಲ್ಲಿ ಮತ್ತೆ ದುಷ್ಪರಿಣಾಮ ಆಗ್ತಕ್ಕಂಥದ್ದಿದೆ. ಇದಕ್ಕೆ ಅತ್ಯಂತ ತೀವ್ರವಾಗಿ ನಮ್ಮ ಸಮಿತಿಯನ್ನು ಖಂಡಿಸ್ತದೆ. ಹಾಗಾಗಿ ಈ ಒಂದು ಧರಣಿ ನಡೀತಕ್ಕಂಥದ್ದು, ಅಸಹಕಾರ ಚಳವಳಿ ನಡೀತಕ್ಕಂಥದ್ದು ನಮ್ಮ ದೇಶದಲ್ಲಿ ಇದು ಮೊದಲಲ್ಲ. ಸ್ವಾತಂತ್ರ್ಯಕ್ಕಾಗೂ ಕೂಡ ನಾವು ಭಾಳ ಶಾಂತಿಯುತವಾಗಿ ಗಾಂಧೀಜಿಯವರು ಹೋರಾಟ ಮಾಡೋದ್ರ ಮುಖಾಂತರ, ಧರಣಿ ಮಾಡೋದ್ರ ಮುಖಾಂತರ, ಚಳವಳಿ ಮಾಡೋದ್ರ ಮುಖಾಂತರನೇ ಒಂದು ಸ್ವಾತಂತ್ರ್ಯ ಬಂದು ಕೊಡಲಿಕ್ಕೆ ಕಾರಣ ಆಯಿತು. ದುಡಿಮೆ ಹಕ್ಕಿಗಾಗಿ ಒಂದು ಚಳವಳಿ ಮಾಡಿದ್ದೀವಿ, ಅದು ಕೂಡ ಒಂದು ಧರಣಿ ಮುಖಾಂತರ ಆಗ್ಬೋದು, ಕುಡಿಯುವ ನೀರಿಗಾಗ್ಬೋದು, ಶೋಷಣೆ ವಿರುದ್ಧ ಮತ್ತು ಹಲವು ಹೋರಾಟಗಳು ನಡೆದಿವೆ. ಅವು ಯಾವುವು ಕೂಡ ಒಂದು ಚಳವಳಿ ಮುಖಾಂತರ, ಒಂದು ಧರಣಿ ಮುಖಾಂತರ ಮಾಡಿರ್ತಕ್ಕಂಥದ್ದು ಹಿಂದಿನ ಅನೇಕ ಸರ್ಕಾರಗಳು ಸ್ಪಂದಿಸಿ ಅವೆಲ್ಲನೂ ಕೂಡ ನಿವಾರಣೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾವೆ. ಇದೇನು ಹೊಸದಲ್ಲ. ಹಾಗಾಗಿ ಈ ನಮ್ಮ ಅನೇಕ ಹೋರಾಟಗಳು ಅಸಹಕಾರ, ಸಹಕಾರ, ಒಂದು ಚಳವಳಿ ನಡೆದಿರ್ತಕ್ಕಂಥದ್ದು ಗಾಂಧೀಜಿಯವರು ಕೂಡ ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿ ಮಾಡಿರ್ತಕ್ಕಂಥದ್ದು, ಹಿಂಸಾಚಾರ ಚಳವಳಿ ಮಾಡಲಿಲ್ಲ. ನೆಹರೂಜಿಯವರು ಇದ್ದ ಕಾಲಕ್ಕೂ ಇತ್ತು, ಗಾಂಧೀಜಿಯವರು ಮಾಡಿದ್ದಾರೆ. ಇಂಥ ಚಳವಳಿಗೆ ಸ್ಪಂದಿಸಲಾದೆ ಇರತಕ್ಕಂಥ ಏನು ಕೇಂದ್ರ ಸರ್ಕಾರದ ಒಂದು ನಿರ್ಧಾರವನ್ನು ನಾವು ಖಂಡಿಸಿ ಮತ್ತು ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ಒಂದು ವಾಂಕೂಚ್ ಅವರ ಚಳವಳಿ ಮತ್ತು ದೇಶದ ಇತರೆ ಭಾಗಗಳಲ್ಲಿ ಏನು ಇದನ್ನು ನೀಟ ಅಂತಕ್ಕಂಥ ಪರೀಕ್ಷಾ ಪದ್ಧತಿಗಳನ್ನು ಆಗಿರ್ತಕ್ಕಂಥ ಅನಾಹುತವನ್ನು ತಪ್ಪಿಸಿ ಅತ್ಯಂತ ಸುಧಾರಣೆಯ ಕ್ರಮವಾಗಿ ಪರೀಕ್ಷಾ ಪದ್ಧತಿಗಳನ್ನು ಜಾರಿ ತರಬೇಕು. ಈಗಾಗಲೇ ಏನು ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಈ ದೇಶ ಎಂದೂ ಕ್ಷಮಿಸಲಾರದು. ಅಂಥವರಿಗೆ ಇವತ್ತು ಒಂದು ತಮ್ಮ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಲಿಕ್ಕೆ ಅವಕಾಶ ಕೊಡಬಾರ್ದು. ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಬೇಕು. ಇಲ್ಲದೆ ಹೋದರೆ ಮಾನ್ಯ ಪ್ರಧಾನಮಂತ್ರಿಗಳು ಅವರನ್ನು ಕಿತ್ತಾಕಬೇಕು ಅಂಥೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿ ಮತ್ತು ದೇಶದ ಇತರೆ ಕಡೆಗಳಲ್ಲಿ ವಾಂಕೂಚ್ ಅವರು ನಡೆಸತಕ್ಕಂಥ ಚಳವಳಿಗೆ ನಾವು ಬೆಂಬಲಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ಒಂದು ಬರುವ 23/7/2026 ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಧರಣಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ನಾವು ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.